ವಿಶ್ವವಾಣಿ ಫೌಂಡೇಶನ್ ಮತ್ತು ಸಪ್ತಗಿರಿ ಆಸ್ಪತ್ರೆ ಹಾಗೂ ಮೈಲಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಮೈಲಪ್ಪನಹಳ್ಳಿ ಗ್ರಾಮದ ಸಮುದಾಯ ಭವನದಲ್ಲಿ ಶಿಬಿರವನ್ನು ವಿಶ್ವವಾಣಿ ಫೌಂಡೇಶನ್ ಸಂಸ್ಥಾಪಕರು ವಾಣಿಶ್ರೀ ವಿಶ್ವನಾಥ್ ಉದ್ಘಾಟಿಸಿದರು. ಉಚಿತ ಚಿಕಿತ್ಸಾ ಶಿಬಿರದಲ್ಲಿ ಕಣ್ಣು, ಮೂಗು, ಕಿವಿ, ಬಿಪಿ, ಡಯಾಬಿಟಿಸ್, ಮೂಳೆ ಇತರೆ ಕಾಯಿಲೆಗಳಿಗೆ ತಪಾಸಣೆ ಮತ್ತು ಉಚಿತವಾಗಿ ಔಷಧಿಗಳನ್ನು ನೀಡಲಾಯಿತು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಗೋಪಾಲ್ ತಿಳಿಸಿದ್ದಾರೆ. ಸಪ್ತಗಿರಿ ಹಾಸ್ಪಿಟಲ್ ವತಿಯಿಂದ ಈ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಥರ ಚಿಕಿತ್ಸೆಗಳನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಣ್ಣಿನ ಆಪರೇಷನ್ ಇರ್ಬೋದು, ಕನ್ನಡ ಕೊಡೋದ್ರಲ್ಲಿರ್ಬೋದು, ಮತ್ತು ಏನೇ ಒಂದು ಕಾಯಿಲೆ ಅವ್ರಿಗಿದ್ರೆ ಅದನ್ನು ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ ಸಪ್ತಗಿರಿ ಹಾಸ್ಪಿಟಲ್ ವತಿಯಿಂದ. ಅವ್ರಿಗೆ ನಾವು ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬ ಜನ ಬಂದಿದೆ. ಸೊ ಜನ ಏನಾದರೂ ಜಾಸ್ತಿ ಆಗಿದಾರಾ ಮೆಡಿಸಿನ್ ತರಿಸೋ ಕೆಲಸ ಮೇಡಮ್, ನಾವು ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ. ಬಂದು ಅವರು ಕಾಯಿಲೆ ಚೆಕಪ್ ಮಾಡಿಸ್ಕೊಂಡು ಒರಿಜಿನಲ್ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದು ನಯ ಪೈಸೆ ಕಾಸು ತಗೊಂಡ್ರೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಎಲ್ಲ ತೋರಿಸ್ತಾವ್ರೆ. ಗ್ರಾಮ ಪಂಚಾಯತಿಗಳಿಗೆ ಚೆನ್ನಾಗಿ ನಡೀತಾ ಇದೆ. ವಿಶ್ವನಾಥ್ ಸರ್ ಕಡೆಯಿಂದ ವಿಶ್ವನಾಥ್ ಸರ್ ಕಡೆಯಿಂದ ನಮ್ಮ ಕ್ಷೇತ್ರದ ನಾಯಕರಿಂದ ಇಲ್ಲ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಇಂದ ನಮ್ಮ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಇಲ್ಲಿಯ ಸದಸ್ಯರಾದ ಶ್ರೀ ಶಿವಗೋಪಾಲ್ ಕಡೆಯಿಂದ ಇಲ್ಲಿ ಶಿಬಿರ ನಡೀತಾ ಇದೆ. ಆರೋಗ್ಯ ತಪಾಸಣೆ ಎಲ್ಲ ನೋಡ್ಕೊತಾ ಇದ್ದೀವಿ. ಊರಿನ ಜನ ಎಲ್ಲ ನೋಡ್ಕೊತಾವ್ರೆ. ಇದೆಲ್ಲ ತುಂಬ ಅನುಕೂಲ ಆಗ್ತದೆ ನಮಗೆ. ಎಲ್ಲ ಇಲ್ಲಿಂದ ಹೋಗೋರಿಗೆ ವಯಸ್ಸಾಗಿರೋರು ಎಲ್ಲ ಬೇರೆ ಕಡೆ ಹೋಗೋಕ್ಕಾಗ್ತಿರೋರೆಲ್ಲ ಇಲ್ಲಿ ನೋಡ್ಕೊತಾವ್ರೆ. ಏನೇನು ಚಿಕಿತ್ಸೆಯನ್ನು ಉಚಿತವಾಗಿ ಕೊಡ್ತಾರೆ? ಇಲ್ಲಿ ಬಿ.ಪಿ, ಶುಗರು, ಆಮೇಲೆ ಕಣ್ಣಿಗೆ ಎಲ್ಲ ತೊಂದರೆಗಳು ಕೇಳ್ತಾವ್ರೆ. ಇರುವಂಥ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಇದನ್ನೆಲ್ಲ ಸಪ್ತಗಿರಿ ಆಸ್ಪತ್ರೆ ಕಡೆ ಅಲ್ಲಿ ಬಂದು ನಾವು ತೋರಿಸ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಇಲ್ಲಿ ಬಂದು ಅಂದರೆ ಗ್ರಾಮಸ್ಥೆಯಲ್ಲಿ ಬಂದಿದ್ದೀರಾ? ನಿಮಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಕಡೆಯಿಂದ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ನಡೀತಾರೆ. ನೀವು ಮಾತಾಡ್ತೀರಾ?